ಬಾಕಿ ವೇತನ ಪಾವತಿಸಲು ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸಲಾರದ ಶಾರ್ಪ್ ಏಜೆನ್ಸಿ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ಕಲಬುರಗಿ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕ್ರೈಸ್ತ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸದೇ ಇರುವುದರಿಂದ ನೌಕರರು ಅತ್ಯಂತ ಸಂಕಷ್ಟದಲ್ಲಿ ಒದ್ದಾಡುತ್ತಿದ್ದಾರೆ. ಅಲ್ಲದೆ ಸಿಬ್ಬಂದಿ ಕಡಿತ ಮಾಡುತ್ತಿರುವುದರಿಂದ ಕೆಲಸದ ಹೊರೆ ಹೆಚ್ಚಾಗಿ ಅನಾರೋಗ್ಯದಿಂದ ನೌಕರರು ಬಳಲುವಂತಾಗಿದೆ. ಅಲ್ಲದೆ ಕ್ರೈಸ್ತ ವಸತಿ ನಿಲಯಗಳ ವೇತನಕ್ಕಾಗಿ ಅನುದಾನವಿದ್ರೂ ಕೂಡ ಶಾರ್ಪ್ ಏಜೆನ್ಸಿ ನಿರ್ಲಕ್ಷ್ಯತನದಿಂದ ವೇತನ ಸರಿಯಾದ ಸಮಯಕ್ಕೆ ಪಾವತಿಸದೆ ನೌಕರರು ಗೋಳಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೌಕರ ಸಂಘದ ಹೋರಾಟಕ್ಕೆ ಜಯವಾಗಲಿ. ಹಾಸ್ಟೆಲ್ನಲ್ಲಿ ದುಡಿಸಿಕೊಂಡು ವೇತನ ಪಾವತಿ ಮಾಡಿರುವಂತಹ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಿಸಿಎಂ ಇಲಾಖೆಯಲ್ಲಿ 6 ತಿಂಗಳ ವೇತನ ಬಾಕಿ ಪಾವತಿ ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ವೇತನ ಪಾವತಿ ಮಾಡಬೇಕು. ಬೇಕು ಬೇಕು ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಹಾಸ್ಟೆಲ್ ನೌಕರರು ಬಾಕಿ ವೇತನ ಪಾವತಿ ಮಾಡಬೇಕು. ಹಾಸ್ಟೆಲ್ ನೌಕರರು ಬಾಕಿ ಪಾವತಿ ಮಾಡುವವರಿಗೆ ಬಿಡುವುದಿಲ್ಲ. ಹಾಸ್ಟೆಲ್ ನೌಕರರು ಬಾಕಿ ವೇತನ ಪಾವತಿ ಮಾಡುವವರಿಗೆ ಬಿಡುವುದಿಲ್ಲ. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು. ಹಾಸ್ಟೆಲ್ ನೌಕರಿಗೆ ವಾರದ ರಜೆ ಕೊಡಬೇಕು. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ BCM ಇಲಾಖೆಯಲ್ಲಿ ಕಳೆದ 7-8 ತಿಂಗಳಿಂದ ಬಾಕಿ ವೇತನ ಪಾವತಿಯಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ 4-5 ತಿಂಗಳು ಬಾಕಿಯಾಗಿಲ್ಲ. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಕೂಡ 3 ತಿಂಗಳ ವೇತನ ಬಾಕಿಯಾಗಿಲ್ಲ. ಅಲ್ಲದೆ ಕ್ರೈಸ್ತ ವಸತಿ ನಿಲಯಗಳಿಗೆ ಪ್ರತಿ ತಿಂಗಳು ಬಜೆಟ್ ಇರ್ತದೆ ಆ ವಸತಿ ನಿಲಯಗಳಿಗೆ. ಆದ್ರೂ ಕೂಡ ಇಲ್ಲಿವರೆಗೆ ಅವರಿಗೆ 2 ತಿಂಗಳು 3 ತಿಂಗಳು ವೇತನ ಪಾವತಿ ಮಾಡೋಕ್ಕಾಗಿಲ್ಲ. ಹೀಗಾಗಿ ವೇತನ ಇಲ್ಲ ಅಂದ್ರೆ ನೌಕರರು ಬದುಕೋದು ಭಾಳ ಕಷ್ಟ ಆಗ್ಯದ. ಸರ್ಕಾರ ದುಡಿಸ್ಕೋತದ, ವೇತನನೇ ಇಲ್ಲ. ವೇತನ ಕೇಳಿದ್ರೆ ಅಲ್ಲಿ ನಿಮ್ಮ ಏಜೆನ್ಸಿ ಕೇಳ್ರಿ ಅಂತಾರೆ, ಏಜೆನ್ಸಿ ಕೇಳಿದ್ರೆ ಬಜೆಟ್ ಇಲ್ಲ ಅಂತಾನೆ. ಹೀಗಾಗಿ ಕೂಡಲೇ ಸರ್ಕಾರ ಬಾಕಿ ವೇತನ ಪಾವತಿ ಮಾಡಬೇಕಂತೇಳಿ ಮೊನ್ನೆ ಬೆಂಗಳೂರಿನಲ್ಲಿ BCM ಇಲಾಖೆ ಎದುರು ಪ್ರತಿಭಟನೆ ಮಾಡಿದೆವು. ಆವಾಗ ಅಲ್ಲಿನ ಪೊಲೀಸರು ಬಂಧನ ಮಾಡಿದ್ರು ಎಲ್ಲರಿಗೆ. ಇಲ್ಲ ನಾವು ಅವ್ರು ಏನೂ ರಿಪ್ಲೈನೇ ಕೊಡಲಿಲ್ಲ. ಆ ನಂತರ ಬಂದು ಎಲ್ಲ ಬಂಧನ ಮಾಡಿ ಎಲ್ಲ ನಾವು ಅಲ್ಲೇ ಹೋಗಲ್ಲಂತ ಪೊಲೀಸ್ ಸ್ಟೇಷನ್ದಾಗ ಪಟ್ಟು ಹಿಡಿದು ಕುಂತಾಗ ಬೆಂಗಳೂರಿನಲ್ಲಿ ಈಗ 19ನೇ ತಾರೀಕು ಸಭೆ ಕರೆದಾರೆ ಕೂಡಲೇ ಅವ್ರು ವೇತನ ಪಾವತಿ ಮಾಡಬೇಕಂತೇವು. ಅಲ್ಲದೆ ಸಿಬ್ಬಂದಿ ಸಮಾಜ ಕಲ್ಯಾಣ ಇಲಾಖೆ BCM ಇಲಾಖೆಯಲ್ಲಿ ಸಿಬ್ಬಂದಿ ಕಡಿತ ಮಾಡಿಬಿಟ್ರೆ 500ಕ್ಕೆ 5 ಜನ ಕೆಲಸ ಮಾಡೋದು 100ಕ್ಕೆ 4 ಜನ ಮಾಡಿದ್ದಾರೆ. ಅದಕ್ಕೆ ಆದೇಶನೂ ವಾಪಸ್ ತೊಗೋಬೇಕಂತ ಒತ್ತಾಯ ಮಾಡಿದೆವು. ಆಗಲೇ BCM ಇಲಾಖೆಯವರು ಒಪ್ಕೊಂಡಿದ್ದಾರೆ. ಈಗ ಸಭೆಯಲ್ಲಿ ಚರ್ಚೆ ಆಗ್ತದೆ ಅದ್ರ ಬಗ್ಗೆ ಆಗಬೇಕು. ಮತ್ತು ಮಕ್ಕಳ ಸಂಖ್ಯೆ ಈ ಹಿಂದೆ ಹಾಸ್ಟೆಲ್ ಹುಟ್ಟಿದಾಗಿನ ಹಿಡಿದು 150 ಮಕ್ಕಳಿದ್ದರೆ 3 ಜನ ಅಡುಗೆ ಸಿಬ್ಬಂದಿ ಇರ್ತಿತ್ತು. ಅದರಂತೆ 100 ಮಕ್ಕಳಿದ್ದರೆ 6 ಜನ ಇರ್ತಿರು. ಆದರೆ ಈಗ 100 ಮಕ್ಕಳಿದ್ದರೆ 4 ಜನ ಇರಬೇಕಮ್ಮ ಆದೇಶ ವಾಪಸ್ ತೊಗೋಬೇಕಂತ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯನೂ ಮಾಡ್ತಾಯಿದ್ದೆವು. ಕೂಡಲೇ ಬಾಕಿ ವೇತನ ಪಾವತಿ ಮಾಡಬೇಕು. ಈಗ ಮುರಾರ್ಜಿ, ಕಿತ್ತೂರಾಣಿ, ಕ್ರೈಸ್ತ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ದಿನ ಪೇಪರ್ನ ಉಂಟದ. ಅಲ್ಲಿ ಆ ಹಾಸ್ಟೆಲ ಈ ಹಾಸ್ಟೆಲ ಇದು ದಿನ ನಡೆದ. ಈಗಾಗಲೇ ಹಾವೇರಿಯಲ್ಲಿ ನಿನ್ನೆ ಆಗ್ಯದ, ಮೊನ್ನೆ ಬಾಲ್ಕಿಯಲ್ಲಿ ಆಗ್ಯದ. ಅಲ್ಲಿ ಮಾನ್ಯ ಸಚಿವರನ್ನು ಕೂಡ ಹೋಗಿ ಬಂದಾರೆ ಅಲ್ಲಿಗೆ. ಅದಕ್ಕೆ ನಾವು ಹೇಳೋದು ಇಷ್ಟೇ, ಈ ಲೈಂಗಿಕ ದೌರ್ಜನ್ಯ ಬಾಲಕಿಯರ ಮೇಲೆ ನಿರಂತರ ನಡೆದು ತಪ್ಪಿಸ್ಬೇಕಾದ್ರೆ ಅಲ್ಲಿ ಪ್ರಿನ್ಸಿಪಲ್, ವಾರ್ಡನ್ ಮತ್ತು ಯಾರು ದೈಹಿಕ ಶಿಕ್ಷಕ ಪಿ ಟಿ ಮಾಸ್ಟರ್ಗಳದು ಭಾಳಷ್ಟು ಕಡೆ ಇದು ಲೈಂಗಿಕ ದೌರ್ಜನ್ಯ ನಡೆದಿರ್ತದೆ. ಕೆಲವೊಂದು ಪ್ರಿನ್ಸಿಪಲ್, ವಾರ್ಡನ್. ಅದಕ್ಕಾಗಿ ಈ 3 ಹುದ್ದೆಗಳು ಪ್ರತಿ ಹಾಸ್ಟೆಲ್ನಲ್ಲೂ ಕೂಡ ಅವರು ಹೆಣ್ಮಕ್ಕಳೇ ಇರಲಿ, ಪ್ರಿನ್ಸಿಪಾಲ್ ಆಗಲಿ, ವಾರ್ಡನ್ ಆಗಲಿ ಮತ್ತು ದೈಹಿಕ ಶಿಕ್ಷಕ ಆಗಲಿ, ಹೆಣ್ಮಕ್ಳಿಗೆ ನೇಮಕಾತಿ ಮಾಡಿದ್ರೆ ಮಾತ್ರ ಈ ಲೈಂಗಿಕ ದೌರ್ಜನ್ಯ ತಪ್ಪಲಿಕ್ಕೆ ಸಾಧ್ಯ ಅದ. ಈ ವೇಳೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ, ನಾಗರಾಜ್ ಕಟ್ಟಿಮನಿ, ಕಾಶಿನಾಥ್ ಬಂಡೆ, ಪರಶುರಾಮ್ ಹಡಲಿಗಿ, ಬಾಬುರಾವ್ ಹೊಸ್ಮನಿ, ನಾಗರತ್ನ, ನರಸಮ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.